ಶಿಕ್ಷಕರಿಗೆ ಕೆಲಸ ಇಲ್ಲ, ಅವರಿಗೆ ನಿಜವಾದಂಥ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಇಲ್ಲ, ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ಓದಬೇಕು ಅಂತ ಅವ್ರಿಗೆ ಇಷ್ಟ ಇಲ್ಲ, ಅವರಲ್ಲಿ ತೊಂದರೆ ಕೊಡಬೇಕು, ಅವ್ರಿಗೆ ಹಿಂಸೆ ಮಾಡಬೇಕು, ಅವ್ರಿಗೆ ಖಿನ್ನತೆ ಬರುವಂಥ ವ್ಯವಸ್ಥೆ ಬರಬೇಕು ಅಂತ ಆಸಕ್ತಿ ಇದ್ದರೆ ಅವ್ರಿಗೆಲ್ಲ ಹೇಳಿ. ಒಬ್ಬರು ಜನವಾರ ತೆಗಿಬೇಕು ಅಂತ ಹೇಳಿದ್ರೆ ಅದು ಖಿನ್ನತೆ ಆಗಲ್ವಾ ವಿದ್ಯಾರ್ಥಿಗೆ? ಒಬ್ಬರಿಗೆ ನೀವು ತಿಲಕ ತೆಗೀರಿ ಅಂತ ಹೇಳಿದ್ರೆ ಅವ್ರಿಗೆ ಖಿನ್ನತೆ ಆಗೋದಿಲ್ವಾ? ಒಬ್ಬರಿಗೆ ನೀವು ಹೆಡ್ ಸ್ಕಾರ್ಫನ್ನು ಹಿಜಾಬನ್ನು ತೆಗೀರಿ ಅಂತ ಹೇಳಿದ್ರೆ ಖಿನ್ನತೆ ಆಗೋದಿಲ್ವಾ? ಒಬ್ಬರಿಗೆ ನೀವು ಬೇರೆ ಈ ಥರ ಏನಾದರೂ ಅವರು ವಿಭೂತಿ ಹಾಕೊಂಡು ಬಂದರೂ ನೀವು ತೆಗೀರಿ ಅಂತ ಹೇಳಿದ್ರೆ ಖಿನ್ನತೆ ಆಗೋದಿಲ್ವಾ? ಅದಕ್ಕೆ ಮಕ್ಕಳು ಶಾಲೆಗಳಿಗೆ ಹೋದಾಗ ಯಾವುದೇ ರೀತಿಯ ಅವರ ಕೆಟ್ಟ ವಾತಾವರಣ ಬರುವಂಥದ್ದಕ್ಕೆ ಅವಕಾಶ ಸಿಗಬಾರ್ದು. ಕೆಲವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಅವನು ಹಿಂದೆ ಒಬ್ಬ ಜನವಾರ ತೆಗೀರಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಅದು ಮಾಡಬಾರ್ದಾಗ್ತದೆ. ಸೊ ಈ ಥರದ್ದೆಲ್ಲ ಆಗಬಾರ್ದು. ಒಳ್ಳೆಯ ಸುಸಜ್ಜಿತವಾದ ವಾತಾವರಣ ನಮ್ಮ ಶಾಲೆಗಳಿರಬೇಕು ಅಂತ ಆ ವಿಚಾರ ಅದು ಬೇಡ ಅಂತ ಹೇಳಿದ್ರೆ ಇವರು BJP ಹೋರಾಟ ಮಾಡಿ. BJP ನಿಜವಾಗೂ ಯಾವ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೇನಾದರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಮತ್ತು ಅವ್ರ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ ಇವತ್ತು ಕೇಂದ್ರದ ವಿರುದ್ಧ ನೀಟ್ ಯಾವ ರೀತಿಯಾಗಿ ನಡ್ಕೊಂಡ್ಬಂದಿದೆ ಮತ್ತು ನ್ಯಾಷನಲ್ ಸಂಸ್ಥೆ ಏನಿದೆ NTA ಇರಬೇಕು, ಆ ಸಂಸ್ಥೆ NTA ಸಂಸ್ಥೆ ಅವರು ಕಂಪ್ಲೀಟ್ ಫೇಲಿಯರ್ ಇದು. ಇವತ್ತು ಇಡೀ ದೇಶ ಎಲ್ಲ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇವತ್ತು ಅವರ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಮಾರಕ ಆಗಿದೆ. ಅದಕ್ಕೆ ಕರ್ನಾಟಕ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ನೀಟನ್ನು ತೆಗೆದಾಕಿ ಎಲ್ಲವನ್ನು ಕೂಡ ಕೇಂದ್ರೀಕೃತ ಮಾಡಿಕೊಂಡು ಎಲ್ಲವೂ ಕೂಡ ದೆಹಲಿಯಲ್ಲೇ ತೀರ್ಮಾನ ಆಗುವಂಥದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಇವತ್ತು ಮುಂದಿನ ದಿವಸಗಳಲ್ಲಿ ಏನು ಹಿಂದೆ ನಮ್ಮ ರಾಜ್ಯದ ವ್ಯವಸ್ಥೆ ಅಡಿ ನಮ್ಮಲ್ಲೇ ಇಲ್ಲಿ ಕಾಲೇಜ್ಗಳಿದೆ, ನಮ್ಮದೇ ಇಲ್ಲಿ ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಡಿಪ್ಲೊಮಾ ಇದೆ, ಟೆಕ್ನಿಕಲ್ ಇದೆ, ಎಲ್ಲ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಮಗೆ ಇಲ್ಲಿ ಅವಕಾಶ. ಹಿಂದೆ ನಾವು CET ನಾವೇ ಮಾಡಿದ್ದು. ಅದಕ್ಕೋಸ್ಕರ ನಮ್ಮ ರಾಜ್ಯದ ಮಕ್ಕಳಿಗೆ ಇದು ರಾಜ್ಯದ ಸಬ್ಜೆಕ್ಟು, ಅದು ಎಜುಕೇಷನ್ನು ರಾಜ್ಯದ ಸಬ್ಜೆಕ್ಟು. ಸೊ ರಾಜ್ಯದ ಈ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವಂಥದ್ದು ಕೂಡ ರಾಜ್ಯಕ್ಕೆ ಬಿಟ್ಕೊಟ್ರೆ ಒಳ್ಳೆಯದು. ಅಲ್ಲಿ ಏನೋ ಅವ್ರು ಗೊಂದಲ ಸೃಷ್ಟಿ ಮಾಡಿಕೊಂಡು ಇವತ್ತು ಎಲ್ರಿಗೂ ತೊಂದರೆಗೆ ಸಿಕ್ಕಾಕ್ಸ್ತಿ. ಸೊ ಅದರ ಬಗ್ಗೆ ಇವರು ಮಾತಾಡಲಿ. ಅಶೋಕ್ ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ, ಅದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ನೋಡಿ ಇವರ ದೃಷ್ಟಿಕೋನ ಎಷ್ಟು ಕೆಳಮಟ್ಟಕ್ಕಿದೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರಿಗೆ ಒಂಚೂರು ಕಾಳಜಿ ಇಲ್ಲ. ಹೇಗೆ ಆ ಸಂಸ್ಥೆಗಳಲ್ಲಿ ಇವರಿಗೆ ತೊಂದರೆಗೆ ಸಿಕ್ಕಾಕ್ಸ್ಬೇಕು, ಆ ಕೋಮುವಾದದ ವಾತಾವರಣ ನಿರ್ಮಾಣ ಮಾಡಬೇಕು, ಅಷ್ಟಕ್ಕೆ ಅವ್ರ ಕಾರ್ಯಕ್ರಮ ಇದೆ. ಕೋರ್ಟು ಅದೆಲ್ಲ ನೋಡಿ, ಇದು 2022 ಆದೇಶವನ್ನು ತೆಗೆದುಹಾಕಿದ್ದೀವಿ. ಹೊಸ ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ನಾವು ಮಾಡಿದ್ದೇವೆ. ಸರ್, ಈಗ ಅದೇ ರೀತಿಯಾಗಿ ಅವರು ಕೇಸರಿ ಶಾಲೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಕೇಸರಿ ಶಾಲೆ ಹಾಕೊಂಬರೋದು, ಹಸಿರು ಶಾಲೆ ಹಾಕೊಂಬರೋದು, ನೀಲಿ ಶಾಲೆ ಹಾಕೊಂಬರೋದು, ಅದು ಯಾವ ಮಾನದಂಡದಲ್ಲಿ ಸಮವಸ್ತ್ರಕ್ಕೆ ಅದು ಒಪ್ಪಿಗೆ ಇರ್ತದೆ? ಕೇಸರಿ, ನೀಲಿ, ಕೆಂಪು, ಹಸಿರು, ಬಿಳಿ ಯಾವುದೇ ಇರ್ಬೋದು. ಶಾಲ್ ಹಾಕೊಂಬರೋದಕ್ಕೆ ಯಾವುದೇ ಇದಕ್ಕೆ ಸಮವಸ್ತ್ರದಲ್ಲಿ ಕೇಸರಿ ಅಂತ ಒಂದೇ ಯಾಕೆ ಹೇಳ್ತೀರಾ? ಬೇರೆ ಕಲರ್ಗಳು ಯಾಕೆ ಹೇಳಲ್ಲ ನೀವು? ಕೇಸರಿ ಒಂದೇನ ಬಣ್ಣ ಇರೋದು? ಸುಮಾರು ಬಣ್ಣಗಳಿದೆ. ಅದನ್ನೇ ಹೆಂಗೆ ಸಮವಸ್ತ್ರ ಅಂತ ಹೇಳಿದಾಗ ಒಂದು ಶಾಲೆಯಲ್ಲಿ ಒಂದು ಸಮವಸ್ತ್ರ ಇರ್ತದೆ, ಖಾಕಿ ಸಮವಸ್ತ್ರ ಅಥವಾ ಹಸಿರು ಮತ್ತು ಬಿಳಿ. ಆ ಸಮವಸ್ತ್ರಕ್ಕೆ ಅನುಗುಣವಾಗಿ ನೀವು ಹಾಕೊಂಡ್ಬರ್ಬೇಕು. ನೀವು ಕೊಟ್ಟಿರೋ ಆದೇಶದ ಪ್ರಕಾರ ನೋಡಿದ್ರೆ ಶಾಲೆಯ ಡಿಸಿಪ್ಲಿನರಿ 2014 ನಿಯಮನೇ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಅವಕಾಶ ಕೊಟ್ಟರೆ ಮಕ್ಕಳಿಗೆ ಇಲ್ಲಿ ಡಿಸಿಪ್ಲಿನೇ ಇರೋದಿಲ್ಲ. ಅವಕಾಶ ಏನು ಕೊಡ್ತಾ ಇದ್ದೀವಿ? ಈಗ ಕೊಡ್ತಾ ಇಲ್ಲ. ಈಗ ಅದು ಈ ಶಾಲೆಗಳು ಹಾಕೊಂಡ್ಬರೋದು ನೋಡಿ. ಹಿಜಾಬ್ ಅಂದ್ರೆ ಏನು? ಒಂದು ಸ್ಕಾರ್ಫ್. ಕಪ್ಪು ಬಣ್ಣದ ಯೂನಿಫಾರ್ಮಿಟಿಗೆ ಕಪ್ಪು ಸ್ಕಾರ್ಫ್ ಹಾಕೊಂಡ್ ಬರ್ತಾರೆ ಅಷ್ಟೇ. ಅದು ಕಪ್ಪು ಬಣ್ಣದ ಧಕ್ಕೆ ಬರೋದಿಲ್ಲ ಸರ್ ಯೂನಿಫಾರ್ಮಿಟಿಗೆ? ಯಾವ್ದಮ್ಮ ಈಗ ಹಂಗಲ್ಲ, ಕಪ್ಪು ಇರ್ಬೋದು, ಬಿಳಿನೇ ಇರ್ಬೋದು, ಯಾವುದೇ ಕಲರ್ ಅವರ ಸಮವಸ್ತ್ರಕ್ಕೆ ಅನುಗುಣವಾಗಿ ಹಾಕೊಂಡ್ಬಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇಲ್ಲ. ಈಗ ನಾಳೆ ಯಾರೋ ಒಬ್ರು ವಿಭೂತಿ ಹಾಕೊಂಡ್ ಬರ್ತಾರೆ. ಈಗ ನೀವು ಹಂಗೆ ಹೇಳ್ತಾ ಇದ್ದೀರಾ, ನಾಳೆ ಇನ್ನೊಬ್ರು ಹೇಳ್ಬೋದು, ಯಾವುದೋ ಒಂದು ಅಲ್ಪಸಂಖ್ಯಾತ ಸಂಸ್ಥೆ ನಮ್ಮ ಶಾಲೆಯಲ್ಲಿ ವಿಭೂತಿ ಹಾಕೊಂಡ್ ಬರಬಾರ್ದು ಹೇಳೋದಕ್ಕೆ ಸರಿ ಇದೆಯಾ? ಅದು ಸರಿಯಲ್ಲ. ಅದು ಕೇಳಿ, ಅವಕಾಶ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಅಂತ ಹೇಳಿದಾಗ ಇದು ಇಷ್ಟು ವರ್ಷ ಯಾವತ್ತೂ ಸಮಸ್ಯೆ ಆಗಿರಲಿಲ್ಲ. ಇದೆಲ್ಲ ದಶಕಗಳಿಂದ ಹಾಕೊಂಡ್ಬರ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದು ದಿವಸ ಆ ಶಾಲೆಗಳಲ್ಲಿ ಶಿಸ್ತು ಇರಲಿಲ್ಲ, ಬಹಳ ತೊಂದರೆ ಆಗೋಯ್ತು ಅಂತ ಎಲ್ಲಿದೆ? ಯಾವತ್ತಾಗಿದೆ?
ಯಾವತ್ತಾಗಿದೆ ನೋಡಿ, ನೀವು ಸಮಸ್ಯೆ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನು ಉದ್ಭವಿಸಿ ಅದು ದೊಡ್ಡ ಸಮಸ್ಯೆ ಅಂತ ಹೇಳುವಂಥದ್ದು ಒಂದು ಷಡ್ಯಂತ್ರ ಇದಲ್ಲ. ಅದಕ್ಕೆ ನೀವು ಕೂಡ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಲಿಕ್ಕೆ ಈ ರೀತಿಯಾಗಿ ಆಗ್ತಿದ್ಯಾ ಆಯ್ತು, ಅಂತ. ಈಗ ನಾವು ಜನಿವಾರ ಹಾಕೊಂಡು ಬರೋದಕ್ಕೆ ನಾವೇನು ಬ್ರಾಹ್ಮಣರು ಓಲೈಕೆ ಮಾಡ್ತಾ ಇದ್ದೀವಿ? ಅಂದ್ರೆ ಸಿಟಿ ಟೈಮಲ್ಲಿ ಮಾತಾಡ್ಲೇ ಇಲ್ಲ. ನೋಡಮ್ಮ, ಈಗ ಎಲ್ಲ ಅವ್ರು ಅಷ್ಟೇ ಅಜೆಂಡಾ ಇರುವಂಥದ್ದು. ಸರ್ ಜನಿವಾರ ಇದೆಯಲ್ಲ, ಅದು ಈ ವಸ್ತ್ರ ಸಮಿತಿ ಹೆಂಗಾಗ್ತದೆ ಸರ್? ಅದು ಎಲ್ಲ ಯೂನಿಫಾರ್ಮ್ ಮೇಲ್ಗಡೆ ಹೆಂಗ್ ಕಾಣಿಸ್ತದೆ? ಜನಿವಾರ ರುದ್ರಾಕ್ಷಿ ಎಲ್ಲ ಒಳಗಡೆ ಹಾಕೊಂಡು ಇಲ್ಲ, ಬರೋದು. ಕತ್ಕೊ ಹಾಕೊಂಡ್ ಇಲ್ಲ ಇಲ್ಲ ಅದೇನಿಲ್ಲ, ಹಂಗೆ ಅದು ಹೆಂಗ್ ನಿಮ್ಮ ಕಾಣಿಸ್ತದೆ ಸರ್? ದೃಷ್ಟಿಕೋನ ಬೇರೆ. ನಾವು ಹೇಳ್ತಾ ಇರುವಂಥದ್ದು ಸ್ಟೂಡೆಂಟ್ಸು, ಇದು ಒಂದು ಸಹಜವಾದಂಥ ಒಂದು ಪದ್ಧತಿಗಳು, ಆಯಿತಾ? ದಶಕಗಳಿಂದ ಶತಮಾನಗಳಿಂದ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅನೇಕ ಕಡೆ ನಡ್ಕೊಂಡ್ಬಂದಿರ್ತಕ್ಕಂಥದ್ದು.